ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂತ ಅಂದರೆ ಡೈಲಿ ಯೂಸ್ ಮಾಡುವಂಥ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ನ ವಿತ್ ಕನ್ನಡ ಮೀನಿಂಗ್ನೊಂದಿಗೆ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸ್ನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್, ನಾನು ಅದನ್ನು ನಿರೀಕ್ಷಿಸಿರಲಿಲ್ಲ. ಮೀನ್ಸ್ ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಟ್. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಟ್. ಇದು ಆಸಕ್ತಿದಾಯಕವಾಗಿ ಕಾಣುತ್ತದೆ. ಮೀನ್ಸ್ ದಿಸ್ ಲುಕ್ಸ್ ಇಂಟ್ರೆಸ್ಟಿಂಗ್. ದಿಸ್ ಲುಕ್ಸ್ ಇಂಟ್ರೆಸ್ಟಿಂಗ್. ನನಗೆ ಬೇಕಾದದ್ದು ಇದೆ ಅಂದರೆ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ನೀಡೆಡ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ನೀಡೆಡ್. ನಾನು ಇನ್ನೂ ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ. ಮೀನ್ಸ್ I am still thinking about it. I am still thinking about it. Next sentence. ಮೊದಲು ಇದನ್ನು ಮುಗಿಸಲು ಬಿಡಿ ಅಂದರೆ let me finish this first. Let me finish this first. ನಾನು ಅದನ್ನು ನಂತರ ನೋಡಿಕೊಳ್ಳುತ್ತೇನೆ ಅಂದರೆ ಐ ವಿಲ್ ಡೀಲ್ ವಿತ್ ಇಟ್ ಲೇಟರ್. ಐ ವಿಲ್ ಡೀಲ್ ವಿತ್ ಇಟ್ ಲೇಟರ್. ನಾನು ಹೊಸದನ್ನು ಪ್ರಯತ್ನಿಸುತ್ತಿದ್ದೇನೆ ಅಂದರೆ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ಇದಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತಿದೆ. ಮೀನ್ಸ್ ದಿಸ್ ಇಸ್ ಟೇಕಿಂಗ್ ಟೂ ಲಾಂಗ್. ದಿಸ್ ಈಸ್ ಟೇಕಿಂಗ್ ಟೂ ಲಾಂಗ್. ನನಗೆ ಉತ್ತಮ ಪರಿಹಾರ ಬೇಕಾಗಿದೆ. ಮೀನ್ಸ್ ಐ ನೀಡ್ ಅ ಬೆಟರ್ ಸೊಲ್ಯೂಷನ್. I need a better solution. ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂದರೆ ಯು ಮಿಸ್ಅಂಡರ್ಸ್ಟುಡ್ ಮೀ. ಯು ಮಿಸ್ಅಂಡರ್ಸ್ಟುಡ್ ಮೀ. ಅದನ್ನು ನಾನು ಸ್ಪಷ್ಟವಾಗಿ ವಿವರಿಸುತ್ತೇನೆ. ಮೀನ್ಸ್ ಲೆಟ್ ಮೀ ಎಕ್ಸ್ಪ್ಲೇನ್ ಇಟ್ clearly. Let me explain it clearly. ನನಗೆ ಇನ್ನೊಂದು ಆಲೋಚನೆ ಇದೆ. Means I have another idea. I have another idea. ಅದು ನನಗೆ ಸರಿಹೊಂದುವುದಿಲ್ಲ. That's won't work for me. That won't work for me. ಬೇರೆ ಯಾವುದಾದರೂ ಮಾರ್ಗ ಇರಬೇಕು. There must be another way. There must be another way. ನಾನು ಆತುರ ಪಡಲು ಬಯಸುವುದಿಲ್ಲ ಅಂದರೆ I don't want to rush. I don't want to rush. Next sentence. ಇಂದು ವಿಷಯಗಳು ಚೆನ್ನಾಗಿ ನಡೆಯಲಿಲ್ಲ ಅಥವಾ ಇವತ್ತಿನ ದಿನ ಚೆನ್ನಾಗಿ ಆಗಲಿಲ್ಲ ಅಂದ್ಕೊಂಡಿದ್ದು ಅನ್ನೋದಕ್ಕೆ ಥಿಂಗ್ಸ್ ಡಿಡಂಟ್ ಗೋ ವೆಲ್ ಟುಡೇ. ಥಿಂಗ್ಸ್ ಡಿಡಂಟ್ ಗೋ ವೆಲ್ ಟುಡೇ. ನಾನು ಒಂದು ಅಮೂಲ್ಯ ಪಾಠವನ್ನು ಕಲಿತೆ. means
I learned a valuable lesson. I learned a valuable lesson. ನನ್ನ ಕೆಲಸದಿಂದ ನನಗೆ ತೃಪ್ತಿ ಇದೆ. ಅಂದರೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ನಾನು ಇನ್ನೂ ಉತ್ತಮವಾಗಿ ಮಾಡಬಹುದಿತ್ತು. ಮೀನ್ಸ್ I could have done better. I could have done better. Next sentence. ನಾನು ಇನ್ನಷ್ಟು ಜಾಗರೂಕರಾಗಿರಬೇಕು. Means I need to be more careful. I need to be more careful. ನಾನು ಉತ್ತಮ ಪ್ರಗತಿ ಸಾಧಿಸುತ್ತಿದ್ದೇನೆ. ಐ ಆಮ್ ಮೇಕಿಂಗ್ ಗುಡ್ ಪ್ರೋಗ್ರೆಸ್. ಐ ಆಮ್ ಮೇಕಿಂಗ್ ಗುಡ್ ಪ್ರೋಗ್ರೆಸ್. ನೆಕ್ಸ್ಟ್, ಹೇಗಾದರೂ ನಾನು ಅದನ್ನು ಪರಿಹರಿಸುತ್ತೇನೆ. ಮೀನ್ಸ್ ಐ ವಿಲ್ ಫಿಗರ್ ಇಟ್ ಔಟ್ ಸಮ್ ಹೌ. ಐ ವಿಲ್ figure it out somehow. ಈ ಅವಕಾಶವನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ಅಂದರೆ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಚಾನ್ಸ್. ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಚಾನ್ಸ್. ಇದು ಒಂದು ಉತ್ತಮ ಅವಕಾಶ. ಅಂದರೆ ದಿಸ್ ಈಸ್ ಅ great opportunity. This is a great opportunity. Next sentence. ನಾನು ಹೊಸ ಸವಾಲನ್ನು ಹುಡುಕುತ್ತಿದ್ದೇನೆ. Means I am looking for a new challenge. I am looking for a new challenge. Next word, next sentence. ಅದನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಮೀನ್ಸ್ ಐ ಆಮ್ ರೆಡಿ ಟು ಫೇಸ್ ಇಟ್. ಐ ಆಮ್ ರೆಡಿ ಟು ಫೇಸ್ ಇಟ್. ಈಗ ನನ್ನನ್ನು ಯಾವುದೂ ತಡೆಯಲು ಸಾಧ್ಯವಿಲ್ಲ. ಅಂದರೆ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ನೌ. ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ನೌ. Nothing can stop me now. ನಾನು ಮುಂದೆ ಸಾಗುತ್ತಲೇ ಇರುತ್ತೇನೆ. I will keep moving forward. I will keep moving forward. ನಾನು ನನ್ನ ಗುರಿಗಳ ಮೇಲೆ ಗಮನ ಹರಿಸುತ್ತಿದ್ದೇನೆ. I am focusing on my goals. I am focusing on my goals. ಇಂದು ಫಲಪ್ರದವಾದ ದಿನವಾಗಿತ್ತು. ಅಂದರೆ ಟುಡೇ ವಾಸ್ ಅ ಪ್ರೊಡಕ್ಟಿವ್ ಡೇ. ಟುಡೇ ವಾಸ್ ಅ ಪ್ರೊಡಕ್ಟಿವ್ ಡೇ. ನಾಳೆ ಇನ್ನೂ ಉತ್ತಮವಾಗಿರುತ್ತದೆ. ಟುಮಾರೋ ವಿಲ್ ಬಿ ಈವನ್ ಬೆಟರ್. ಟುಮಾರೋ ವಿಲ್ ಬಿ ಈವನ್ ಬೆಟರ್. ನನ್ನ ಶಕ್ತಿಯನ್ನು ವ್ಯರ್ಥ ಮಾಡಲು ನಾನು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ. ನಾನು ಸಕಾರಾತ್ಮಕವಾಗಿರಲು ಪ್ರಯತ್ನಿಸುತ್ತಿದ್ದೇನೆ. ಅಂದರೆ ಐ ಆಮ್ ಟ್ರೈಯಿಂಗ್ ಟು ಸ್ಟೇ ಪಾಸಿಟಿವ್. ಐ ಆಮ್ ಟ್ರೈಯಿಂಗ್ ಟು ಸ್ಟೇ ಪಾಸಿಟಿವ್. ಪ್ರತಿಯೊಂದು ಅನುಭವವು ನನಗೆ ಏನನ್ನಾದರೂ ಕಲಿಸುತ್ತದೆ. ಮೀನ್ಸ್ ಎವ್ರಿ ಎಕ್ಸ್ಪೀರಿಯನ್ಸ್ ಟೀಚಸ್ ಮೀ ಸಮಥಿಂಗ್. Every experience teaches me
ಸಮಥಿಂಗ್. ಸಮಸ್ಯೆಗಳನ್ನು ಪರಿಹರಿಸುವುದನ್ನು ನಾನು ಇಷ್ಟಪಡುತ್ತೇನೆ. ಮೀನ್ಸ್ ಐ ಎಂಜಾಯ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಐ ಎಂಜಾಯ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಇತರರಿಂದ ಕಲಿಯುವುದನ್ನು ನಾನು ಇಷ್ಟಪಡುತ್ತೇನೆ. ಅಂದರೆ ಐ ಲೈಕ್ ಲರ್ನಿಂಗ್ ಫ್ರಮ್ ಅದರ್ಸ್. ಐ ಲೈಕ್ ಲರ್ನಿಂಗ್ ಫ್ರಮ್ ಅದರ್ಸ್. ನಾನು ಹೊಸ ಆಲೋಚನೆಗಳಿಗೆ ತೆರೆದ ಮನಸ್ಸು ಹೊಂದಿದ್ದೇನೆ. ಮೀನ್ಸ್ ಐ ಆಮ್ ಓಪನ್ ಟು ನ್ಯೂ ಐಡಿಯಾಸ್. ಐ ಆಮ್ ಓಪನ್ ಟು ನ್ಯೂ ಐಡಿಯಾಸ್. ನನಗೆ ಸ್ವಲ್ಪ ತಾಜಾ ಗಾಳಿ ಬೇಕು. ಐ ನೀಡ್ ಸಮ್ ಫ್ರೆಶ್ ಏರ್. ಐ ನೀಡ್ ಸಮ್ ಫ್ರೆಶ್ ಏರ್. ಇದರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸೋಣ. ಲೆಟ್ಸ್ ಥಿಂಕ್ ಅಬೌಟ್ ಇಟ್ ಕೇರ್ಫುಲಿ. ಲೆಟ್ಸ್ ಥಿಂಕ್ ಅಬೌಟ್ ಇಟ್ ಕೇರ್ಫುಲಿ. ನಾನು ನಿರೀಕ್ಷಿಸಿದ್ದಕ್ಕಿಂತ ಅದು ಸುಲಭವಾಗಿತ್ತು. ಮೀನ್ಸ್ ದಟ್ ವಾಸ್ ಈಸಿಯರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್. ದಟ್ ವಾಸ್ ಈಸಿಯರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್. ನಾನು ಅಂದುಕೊಂಡಿದ್ದಕ್ಕಿಂತ ಇದು ಕಷ್ಟವಾಗಿದೆ. ದಿಸ್ ಈಸ್ ಹಾರ್ಡರ್ ದ್ಯಾನ್ ಐ ಥಾಟ್. ದಿಸ್ ಈಸ್ ಹಾರ್ಡರ್ ದ್ಯಾನ್ ಐ ಥಾಟ್. ನೆಪಗಳನ್ನು ಹೇಳುವುದು ನನಗೆ ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ಐ ಡೋಂಟ್ ಲೈಕ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ನಾನು ಪ್ರಾಮಾಣಿಕವಾಗಿರಲು ಇಷ್ಟಪಡುತ್ತೇನೆ. ಐ ಪ್ರಿಫರ್ ಟು ಸ್ಟೇ ಹಾನೆಸ್ಟ್. I prefer to stay honest. ನಾನು ಯಾವಾಗಲೂ ನನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತೇನೆ. ಮೀನ್ಸ್ ಐ ವಿಲ್ ಆಲ್ವೇಸ್ ಡೂ ಮೈ ಬೆಸ್ಟ್. ಐ ವಿಲ್ ಆಲ್ವೇಸ್ ಡೂ ಮೈ ಬೆಸ್ಟ್. ನಾನು ಸಾಧಿಸಿದ್ದರ ಬಗ್ಗೆ ನನಗೆ ಹೆಮ್ಮೆ ಇದೆ. I am proud of what I achieved. I am proud of what I achieved. ನನಗೆ ನನ್ನ ಮೇಲೆ ನಂಬಿಕೆ ಇದೆ. I believe in myself. I believe in myself. ನಾನು ಸ್ವಲ್ಪವಾಗಿ ಸುಧಾರಿಸುತ್ತಿದ್ದೇನೆ. I am improving little by little. I am improving little by little. ಇದಕ್ಕಾಗಿ ನನ್ನ ಸಮಯವನ್ನು ನೀಡುವುದು ಮೌಲ್ಯಯುತವಾಗಿದೆ. This is worth my time. This is worth my time. ಭವಿಷ್ಯದ ಬಗ್ಗೆ ನನಗೆ ಉತ್ಸಾಹವಿದೆ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದ ಫ್ಯೂಚರ್. ಐ ಆಮ್ ಎಕ್ಸೈಟೆಡ್ ಅಬೌಟ್ ದ ಫ್ಯೂಚರ್. ನಾನು ಎಂದಿಗೂ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಮೀನ್ಸ್ ಐ ವಿಲ್ ನೆವರ್ ಸ್ಟಾಪ್ ಲರ್ನಿಂಗ್. ಐ ವಿಲ್ ನೆವರ್ ಸ್ಟಾಪ್ ಲರ್ನಿಂಗ್. ನಾನು ಪ್ರತಿದಿನ ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದೇನೆ. ಐ ಆಮ್ ಬಿಕಮಿಂಗ್ ಮೋರ್ ಕಾನ್ಫಿಡೆಂಟ್ ಎವ್ರಿ ಡೇ. ಐ ಆಮ್ ಬಿಕಮಿಂಗ್ ಮೋರ್ ಕಾನ್ಫಿಡೆಂಟ್ ಎವ್ರಿ ಡೇ. ನನ್ನನ್ನೇ ಸವಾಲು ಮಾಡಿಕೊಳ್ಳುವುದನ್ನು ನಾನು ಇಷ್ಟಪಡುತ್ತೇನೆ. ಐ ಎಂಜಾಯ್ ಚಾಲೆಂಜಿಂಗ್ ಮೈಸೆಲ್ಫ್. ಐ ಎಂಜಾಯ್ ಚಾಲೆಂಜಿಂಗ್ ಮೈಸೆಲ್ಫ್. ನನ್ನ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ.
My efforts will pay off. My efforts will pay off. ನಾನು ಯಶಸ್ವಿಯಾಗುವವರೆಗೆ ಅಭ್ಯಾಸ ಮಾಡುತ್ತಲೇ ಇರುತ್ತೇನೆ. I will keep practicing until I succeed. I will keep practicing until I succeed. ನಾನು ಇನ್ನೂ ಉತ್ತಮವಾಗಿ ಮಾಡಬಲ್ಲೆ ಎಂದು ನನಗೆ ಗೊತ್ತು. I know I can do better. I know I can do better. ಪ್ರತಿದಿನವೂ ಸುಧಾರಿಸಲು ಒಂದು ಅವಕಾಶವಾಗಿದೆ. Every day is a chance to improve. Every day is a chance to improve. ಓಕೆ ಗಾಯ್ಸ್, ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವು ಈ ವಿಡಿಯೋನ 2-3 ಸರಿ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಮಾತಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ಹಾಗೆಯೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಿದ್ರೆ ಈ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ಕ್ಲಾಸಿಂದ ಹೆಲ್ಪ್ಫುಲ್ ಆಯಿತು, ಹಾಗೆಯೇ ಏನಾದರೂ ಯೂಸ್ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.